ಇನ್ನು BS ಯಡಿಯೂರಪ್ಪ ನಿವಾಸಕ್ಕೂ ಕೂಡ DK ಶಿವಕುಮಾರ್ ಹಾಗೂ ಪರಮೇಶ್ವರ್ ಇಬ್ಬರು ತೆರಳಿದ್ದಾರೆ. ಡಾಲರ್ಸ್ ಕಾಲೋನಿಯಲ್ಲಿ ಇರುವಂತಹ ಯಡಿಯೂರಪ್ಪ ಅವರ ನಿವಾಸಕ್ಕೆ ತೆರಳಿದ್ರು. BS ಯಡಿಯೂರಪ್ಪ ಅವರನ್ನ ಭೇಟಿಯಾಗಿ DK ಶಿವಕುಮಾರ್ ಆಶೀರ್ವಾದ ಪಡೆಯಲಿದ್ದಾರೆ. BS ಯಡಿಯೂರಪ್ಪ ನಿವಾಸಕ್ಕೆ DK ಶಿವಕುಮಾರ್ ಹಾಗೂ ಪರಮೇಶ್ವರ್ ಇಬ್ಬರು ಕೂಡ ತೆರಳಿದ್ದಾರೆ. ಜೊತೆಗೆ ಅವರಿಗೆ ಆಹ್ವಾನ ಕೂಡ ಕೊಡುವಂತಹ ಸಾಧ್ಯತೆ ಇದೆ. BS ಯಡಿಯೂರಪ್ಪ ಅವರನ್ನ ಭೇಟಿಯಾಗಿ ಆಶೀರ್ವಾದ ಪಡೆಯಲಿದ್ದಾರೆ DK ಶಿವಕುಮಾರ್ ಅವರು. ನೋಡಿ, ಇದೊಂದು ಸೌಹಾರ್ದಯುತವಾಗಿರುವಂತಹ ಭೇಟಿ. ಯಾಕಂದ್ರೆ ವಿಪಕ್ಷದ ನಾಯಕರು, ಹಿರಿಯ ನಾಯಕರು ಯಡಿಯೂರಪ್ಪ ಅವರು, ಹೀಗಾಗಿ ಅವರನ್ನ ಭೇಟಿಯಾಗಿ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ, ಜೊತೆಗೆ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿ ಪದಗ್ರಹಣ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಡುವಂತಹ ಸಾಧ್ಯತೆ ಕೂಡ ಇದೆ. ಹೀಗಾಗಿ DK ಶಿವಕುಮಾರ್ ಹಾಗೂ ಪರಮೇಶ್ವರ್ ಇಬ್ಬರ ಈ ಒಂದು ಭೇಟಿ ತುಂಬಾ ಕುತೂಹಲ ಮೂಡಿಸ್ತಾ ಇದೆ. ಇದೊಂದು ಸೌಹಾರ್ದಯುತವಾಗಿರುವಂತಹ ಭೇಟಿ. ಇನ್ನು ಡಾಕ್ಟರ್ G ಪರಮೇಶ್ವರ್ ಅವರು DK ಶಿವಕುಮಾರ್ ಅವರ ನಿವಾಸಕ್ಕೆ ಆಗಮಿಸಿದ್ದಂತಹ ಸಂದರ್ಭದಲ್ಲಿ DK ಶಿವಕುಮಾರ್ ಅವರಿಗೆ ಸನ್ಮಾನ ಕೂಡ ಮಾಡಿದ್ರು. ಸನ್ಮಾನ ಮಾಡಿ ಶುಭ ಕೋರಿದ್ರು ಕೂಡ. ಇದಾದ ಬಳಿಕ ಇಬ್ಬರು ನಾಯಕರು ಸೇರಿಕೊಂಡು ಅಲ್ಲಿಂದ ಈಗ ಯಡಿಯೂರಪ್ಪ ಅವರ ನಿವಾಸಕ್ಕೂ ಕೂಡ ತೆರಳಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಯಡಿಯೂರಪ್ಪ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ ಕೆಲ ಹೊತ್ತು. ಅದಾದ ನಂತರ ಅವರ ಆಶೀರ್ವಾದ ಪಡೆದುಕೊಂಡು ಅಲ್ಲಿಂದ DK ಶಿವಕುಮಾರ್ ಅವರು ತೆರಳಲಿದ್ದಾರೆ. DK ಶಿವಕುಮಾರ್ ಹಾಗೂ ಡಾಕ್ಟರ್ G ಪರಮೇಶ್ವರ್ ಅಲ್ಲಿಂದ ಮತ್ತೆ ತಮ್ಮ ಮುಂದಿನ ಕಾರ್ಯಕ್ರಮಗಳತ್ತ ತೆರಳುವಂತಹ ಸಾಧ್ಯತೆ ಇದೆ. ಇನ್ನು ಸಹಜವಾಗಿ ಒಬ್ಬರು CM ಆಗಿ ಪದಗ್ರಹಣ ಮಾಡಿದ್ರೆ ಆ ಸಂದರ್ಭದಲ್ಲಿ ವಿಪಕ್ಷದ ನಾಯಕರುಗಳು ಯಾರ್ಯಾರಿರ್ತಾರೆ ಅವರನ್ನು ಕೂಡ ಸೌಹಾರ್ದಯುತವಾಗಿ ಭೇಟಿಯಾಗ್ತಾರೆ. ಸರ್ಕಾರ ರಚನೆಯಾದ ಬಳಿಕ ಸುಗಮವಾಗಿ ಸಾಗೋದಕ್ಕೆ